ಬೆರಳು ಹಿಡಿದು ನಡೆವೆ ನಿನ್ನ ಜೊತೆಯಲಿ ಜೊತೆಯಲಿ. ನನ್ನ ಬಗ್ಗೆ ಜಿಗುಪ್ಸೆ ಹುಟ್ಟಿದ್ಯೇನೋ ನಿಂಗೆ? ಬೇಡವೋ? ಈಗ ನಾನು ನಿನ್ನನ್ನು ತುಂಬ ಹಚ್ಕೊಂಡಿದ್ದೀನಿ, ನನ್ನನ್ನು ದೂರ ಮಾಡಬೇಡವೋ? ಏನ್ರಿ ಮಾಡ್ತಾ ಇದ್ದೀರಾ? ನಿನ್ನ ಮೊಬೈಲಲ್ಲಿ ನಿನ್ನ ಫೋಟೋ ನೋಡ್ತಾ ಇದ್ದೆ. ಅದನ್ನೆಲ್ಲ ನೋಡಬಾರ್ದು ಕೊಡಿ. ಯಾಕೆ ನೋಡಬಾರ್ದು? ನನ್ನ ಗಂಡನ ಫೋಟೋ ನಾನು ನೋಡಿದ್ರೆ ನಿನಗೇನಪ್ಪ ಕಷ್ಟ? ಕಷ್ಟನೇ. ಅದೇ ಏನು ಕಷ್ಟ ರೀ? ಅದ್ರಲ್ಲಿ ಏನೇನೋ ಇರುತ್ತೆ ಕಣ್ರಿ, ನೀವು ಅದನ್ನೆಲ್ಲ ನೋಡಬಾರ್ದು. ಅಂಥದ್ದೇನಿರುತ್ತೆ? ಹೆಂಡ್ತಿನೂ ನೋಡ್ದಲ್ಲ ಇರೋಂಥದ್ದು ಏನೇನೋ ಇರುತ್ತೆ, ಅದನ್ನೆಲ್ಲ ಹೇಳಕ್ಕಾಗತ್ತಾ? ಆಯ್ತು ಬಿಡಪ್ಪ, ನಾನು ಬೇರೆ ಏನು ನೋಡಲ್ಲ, ನಿನ್ನ ಫೋಟೋಸ್ ನೋಡ್ಬಿಟ್ಟು ಕೊಡ್ತೀನಿ, ಕೊಡು ಮೊಬೈಲ್ನ. ರೀ ಬೇಡ ಅನ್ನಲ್ಲ, ಮೊಬೈಲ್ ಅಂದ್ರೆ ಅದು ಪರ್ಸ್ನಲ್ ಕಣ್ರಿ, ಹಂಗೆಲ್ಲ ಇನ್ನೊಬ್ರು ಮೊಬೈಲ್ ನೋಡೋದು ಸರಿ ಇಲ್ಲ. ನೀನ ಹಿಂಗೆ ಹೇಳ್ತಾ ಇರೋದು? ನಾನು ನಿನ್ನ ಹೆಂಡ್ತಿನಪ್ಪ, ಹೆಂಡ್ತಿಯಾಗಿ ಗಂಡನ ಫೋನ್ ಮುಟ್ಟೋ ಅಧಿಕಾರನೂ ನನಗಿಲ್ವಾ? ರೀ ಅಧಿಕಾರ ಅಂತಲ್ಲ ರೀ, ನಾನು ಹುಡ್ದಾಗಿಂದ ನಮ್ಮ ಅಪ್ಪ ಅಮ್ಮನೇ ಇವತ್ತವರೆಗೂ ನನ್ನ ಮೊಬೈಲ್ ಚೆಕ್ ಮಾಡಿಲ್ಲ. ಅಷ್ಟೇ ಯಾಕೆ, ನನ್ನ ಫ್ರೆಂಡ್ಸ್ ಕೂಡ ನನ್ನ ಮೊಬೈಲ್ ನೋಡಿಲ್ಲ ಗೊತ್ತಾ? ಓ, ಇದ್ರ ಸವಾಸಕ್ಕೆ ಬರಬೇಡ ಅಂತ ಹೇಳ್ತಾ ಇದೆಯಾ? ಸರಿ, ಸಾರಿ, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ಬಿಡಿ. ಓಕೆ ಬಿಡುನಾ? ಹಾಗಾದ್ರೆ ನನ್ನ ಮೊಬೈಲ್ ಮುಟ್ಟಿದ್ದೆ ಅಷ್ಟೊಂದು ದೊಡ್ಡ ತಪ್ಪಾಗೋಯ್ತಾ? ತಪ್ಪು ಅಂತಲ್ಲ ರೀ, ಅದೇನೋ ಗೊತ್ತಿಲ್ಲ, ನನ್ನ ಮೊಬೈಲ್ ಯಾರಾದರೂ ಮುಟ್ಟಿದ್ರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ, ಅದ್ರಲ್ಲಿ ಏನೇನೋ ಪರ್ಸ್ನಲ್ ಇರುತ್ತೆ. ನನ್ನ ನಿನ್ನ ಮಧ್ಯೆ ಎಂಥ ಪರ್ಸ್ನಲ್ಲೋ? ಅಷ್ಟೊಂದು ದೂರದೊಳಾಗ್ಬಿಟ್ನಾ ನಾನು? ಹಂಗಲ್ಲ ರೀ, ಎಲ್ಲದನ್ನು ಯಾಕೆ ನೆಗೆಟಿವ್ ಆಗಿ ತಿಳ್ಕೊತೀರಾ? ಯಾಕೆಂದ್ರೆ ನಾನು ಬೆಳೆದ ವಾತಾವರಣ ಅಂಥದ್ದು. ನಾನು ಆ ವಾತಾವರಣದಲ್ಲಿ ಬೆಳೆದಿಲ್ವಲ್ಲ, ಮೊಬೈಲ್ ಮುಟ್ಟಬೇಡ ಅಂದಾಗ ಮುಟ್ಟಲ್ಲ ಅಂದಿದ್ರೆ ಮುಗ್ದು ಹೋಗ್ತಿತ್ತಪ್ಪ. ಅದನ್ನ ಬಿಟ್ಟು ಈ ಥರ ಎಲ್ಲ ಆಡ್ಬೇಕಿತ್ತ? ಒಂದು ಚಿಕ್ಕ ವಿಷಯನ ಇಟ್ಕೊಂಡು ಇಷ್ಟೊಂದೆಲ್ಲ ಬೆಳೆಸ್ಬೇಡ್ರಿ. ಆಯ್ತು ಬಿಡು, ನನಗಿಂತ ಮೊಬೈಲೇ ಹೆಚ್ಚು ಅನ್ನೋ ಥರ ಮಾತಾಡ್ತಿದ್ಯಾ. ಇಟ್ಸ್ ಓಕೆ ರೀ, ಹೆಚ್ಚು ಕಮ್ಮಿ ಅಂತಲ್ಲ, ನನಗೆಲ್ಲದಕ್ಕಿಂತ ನೀವೇ ಮುಖ್ಯ. ಹಾಗಂದ್ಮೇಲೆ ಮೊಬೈಲ್ ಕೊಡು, ಇಲ್ಲ ಮೊಬೈಲೇ ಮುಖ್ಯ ಅಂತ ಒಪ್ಕೋ. ರೀ ಒಂದೊಂದ್ಸಲ ಚಂಡಿ ಥರ ಹಠ ಮಾಡ್ತೀರಾ ನೀವು. ಆಯಿತು, ನಂದು ಹಠನ, ಇದೊಂದು ವಿಷಯದಲ್ಲೇ ನನಗೆ ಮೊಬೈಲೇ ಮುಖ್ಯ. ತಿಂಡಿಗೆ ಬನ್ನಿ. ನೀನು ಹೋಗಿರು, ನಾನು ಆಮೇಲೆ ಬರ್ತೀನಿ. ಸರಿ. ಹೋಗು ಅಂದರೆ ಹೋಗ್ಬಿಟ್ಟಿಯಲ್ಲೋ? ಅದೊಂದು ಮೊಬೈಲ್ ವಿಷಯ ಬಂದಿದ್ದಕ್ಕೆ ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದೆಯಾ? ನೋಡ್ದ್ಯಾ ರಂಗ, ನಾನು ಅಂದರೆ ಜೀವ ಬಿಡ್ತಾ ಇದ್ದೋನು ಇವತ್ತು ಇದೊಂದು ಸಣ್ಣ ವಿಷಯಕ್ಕೆ ಹೇಗೆ ಆಡ್ತಿದ್ದಾನೆ. ಅವನ ಮನಸ್ಸಲ್ಲಿ ನೀನು ವಯಸ್ಸಾದವಳು ಅಂತ ಅನ್ಸಿರೋದಿಕ್ ತಾನೆ ಪದೇ ಪದೇ ಅವನು ನಿನ್ನನ್ನು ಸೀನಿಯರ್ ಅಂತ ಕರೆಯೋದು. ಅವನ ಮನಸ್ಸಲ್ಲಿ ನೀನು ವಯಸ್ಸಾದವಳು ಅನ್ನೋದು ಸ್ಪಷ್ಟವಾಗಿ ಕೂತ್ಬಿಟ್ಟಿದೆ. ಅಂದರೆ ಅಭಯ್ ನನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದಾನ? ಅವನ ಮನಸ್ಸಿಂದ ನಾನು ದೂರ ಆಗ್ತಾ ಇದ್ದೀನ? ಎಲ್ಲಿಂದ ಕೊಡ್ಸ್ಕೊಡ್ತಾರೆ ಶನಿ ಮುಂಡೆ. ಹೋಯ್ತು ಹೋಯ್ತು, ನನ್ನ ತಲ ಹೋಯ್ತು. ಬಾರೋ ಬೇಗ ಬಾರೆ, ನೀನು ಮಾಂಗಲ್ಯನ ಕಳಿಸ್ ಬೀಳ್ತಾ ಇದೆ, ಬೇಗ ಬಾರೆ. ತೆಗಿ ಕೈನ, ಏನಾಯ್ತು ನೋಡ್ತೀನಿ, ತೆಗಿ. ಏನಾಗಿದೆ? ಏನು ಆಗೇ ಇಲ್ಲ ಅಲ್ಲಿ, ಯಾಕೆ ಪಡ್ಕೋತೀಯ? ಏನು ಆಗಿಲ್ವಾ? ಇನ್ನೊಂಚೂರು ಜ್ವರ ಆಗ್ಬಿಟ್ಟಿದ್ರೆ
ವಯಸ್ಸಲ್ಲಿ ನಿನ್ ವಿಧವೆ ಕಣ್ಣೀರ್ ಹಾಕ್ಬೇಕಾಗಿತ್ತು ಕಣೆ. ಅಯ್ಯೋ ಈಗಿರೋದಕ್ಕಿಂತ ಅದೇ ಇಷ್ಟ ವಾಸ. ಅಪ್ಪ ಹೋಯ್ತಲ್ಲಪ್ಪ ನನ್ನ ತಲೆ. ಬೆಳಗ್ಗೆ ಅದು ಯಾರ ಮುಖ ನೋಡಿದ್ದೋ ಏನೋ. ಈ ದರಿದ್ರ ಫೇಸ್ ಕಟ್ ನೋಡ್ಕೊಂಡಿದ್ದಕ್ಕೇನೆ ಬೆಳಗ್ಗೆ ಎದ್ದು ನನ್ನ ತಲೆ ಹೊಡ್ಕೊಂಡೆ. ಆ ಪ್ರತಿಮಾ ಬಿಂದಿಗೆ ಹೊಡೆದು ಹಾಕಿದ್ಲು. ಆ ದಿಶಾ ಕ್ಯಾನ್ಸಲ್ ಆಗೋ ಶೂಟಿಂಗ್ ಅಂತ ಫೋನ್ ಮಾಡಿದ್ಲು. ಇನ್ನೇನು ಬೇಕು ನೋಡು. ಹೀಗೆ ಇಟ್ಕೊಂಡಿದ್ರೆ ನೀನ್ ಹೊಟ್ಟೆಲ್ ಹುಳ ಬಂದಿದೆ, ಆಪರೇಷನ್ ಮಾಡಿಸ್ಕೋಬೇಕು ಅಂದ್ರೆ ಡಾಕ್ಟ್ರು. ಮೊದಲು ಈ ದರಿದ್ರ ಮುಂಡೆದನ್ನ ಹೊರಗಡೆ ಗಟ್ಟೆ. ನಾನು ಆಚೆಗೆ ಹೋಗಲ್ಲ ತಾತ, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನು ಕಳಿಸ್ಬೇಡಿ. ಅಜ್ಜಿ ನಾನು ಆಚೆಗೆ ಹೋಗಲ್ಲ ಪ್ಲೀಸ್. ಇಲ್ಲ ವೈಶು, ನಿನ್ನೆಲ್ಲೂ ಕಳ್ಸಲ್ಲ, ನೀ ಸುಮ್ಮನಿರಮ್ಮ. ಏನ ಅವಳನ್ನ ಎಲ್ಲೇ ಇಟ್ಕೊಂಡ್ಬಿಡ್ತೀಯ? ಅಯ್ಯೋ ಅಲ್ಲ, ಇರೋ ಹೆಣ್ಮಕ್ಳಿಗೆ ದಾರಿ ತೋರ್ಸಕ್ಕಾಗ್ತಿಲ್ಲ, ಇದನ್ನ ಬೇರೆ ಇಟ್ಕೋತೇನೆ ಈ ಕೇಳ್ ಮುಂಡೆದನ್ನ. ಏನ್ರಿ ಕೇಳ್ ಮಾಡಿದ್ಲ ಅವಳು? 20 ವರ್ಷದಿಂದ 3 ಹೆಣ್ಮಕ್ಳೇ ನೋಡ್ಕೊಂಡಿದ್ದೀನಿ. ಇದೊಂದು ಪುಟಾಣಿ ಮಗು ನನಗೆ ಭಾರ ಆಗತ್ತಾ? ಹೊರೆ ಆಗತ್ತಾ? ಭಾರ ಆಗಲ್ಲ, ಮುಂದೆ ಏನಾರು ಅನಾಹುತ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಈ ಪುಟ್ಟ ಮಗು ವಿಷಯ ಎಲ್ಲಾನು. ಏನ್ ಅನಾಹುತ ಆಗತ್ತೆ? ಬೆಳಗ್ಗೆ ನಾನು ತಲೆ ಹೊಡ್ಕೊಂಡೆ, ಇನ್ನೂ ಏನ್ ಅನಾಹುತ ಕೈಯೋ. ಹೀಗೆ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡು, ಮನೆ ಗುಡಿಸಿ ಗುಂಡಾಂತರ ಆಗ್ಬಿಡುತ್ತೆ. ಬಾಯಿ ಮುಚ್ಕೊಂಡು ಕೂತ್ಕೋತೀರಾ ಸ್ವಲ್ಪ? ಪಾಪ ಆ ಪುಟಾಣಿ ಮಗು ಮೇಲೆ ಯಾಕೆ ಹಿಂಗ್ ಕೆಟ್ಟದ್ ಮಾತಾಡ್ತೀರಾ? ನಾನೆಲ್ಲ ಕಡೆ ಮಾತಾಡ್ತಾ ಇರೋದು ಆ ರಂಗ. ಆ ರಂಗನೇ ನಾನು ಬಾಯಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಇದ್ದಾನೆ, ತಿಳ್ಕೊ. ನೋಡೋ, ಗಿಣಿಗೆ ಹೇಳ್ದಾಗ ಹೇಳ್ತಾ ಇದ್ದೀನಿ, ಇವಳು ಇದ್ದಷ್ಟೊತ್ತು ನಮ್ಗೆ ಅಪಾಯ ತಪ್ಪಿದ್ದಲ್ಲ. ಈ ವಿಷಯ ನೋಡಿ ಶಾಲಿನಿಗೋ ಅವ್ರ ಮನೆಯವ್ರಿಗೋ ಗೊತ್ತಾದ್ರೆ ಏನೇ ಮಾಡ್ತೀಯ? ಮೊದಲೇ ಇಂಥ ದಲಿತರು ಅಂತಂದ್ರೆ ಬೀಗತಿಗಾಗಲ್ಲ. ಇದನ್ನೇ ನೆಪ ಮಾಡಿಕೊಂಡು ಶಾಲಿನಿಗೆ ತೊಂದರೆ ಕೊಟ್ರೆ ಏನೇ ಮಾಡ್ತೀಯ? ಇಲ್ಲ, ಹಾಗಾಗ್ಬಾರ್ದು, ಹಾಗಾಗಲ್ಲ, ಹಾಗಾಗೋಕ್ ನಾನು ಬಿಡಲ್ಲ. ಅದಕ್ಕೆ ಹೇಳ್ತಿರೋದು ಈ ಮುಂಡೆದನ್ನು ಸಾಗಿಸ್ಬಿಡು ಅಂತ. ಹಾ, ಸಾಗಿಸ್ತೀನಿ, ಆದಷ್ಟು ಬೇಗ ಸಾಗಾಗ್ತೀನಿ. ಅಜ್ಜಿ ನನ್ನನ್ನು ಕಳಿಸ್ಬೇಡ ಪ್ಲೀಸ್. ನೀನ್ ಬೇರೆ ಸುಮ್ಮನಿರಮ್ಮ, ನನ್ನ ಕಷ್ಟ ನಿಂಗೆ ಅರ್ಥ ಆಗ್ತಾ ಇಲ್ಲ. ನೀರು ಬಂದೆ. ಹಲೋ, ಚೇತನ ಆಶ್ರಮನಾ? ನಮಸ್ಕಾರ ಸರ್, ನಾನು ಪಾರ್ವತಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಒಂದು ಅನಾಥ ಹುಡುಗಿ ಇದೆ ಸರ್, 8 ವರ್ಷ. ಅವಳನ್ನ ನಿಮ್ಮ ಆಶ್ರಮಕ್ಕೆ ಸೇರಿಸ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅವಳಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ಸರ್. ಹೇಳಿ ಸರ್, ಎಷ್ಟು ಕಟ್ಟಬೇಕು ಸರ್? ಇದು ಫ್ರೀ ಆಶ್ರಮ ಅಲ್ವಾ? ಓ, 1 ಲಕ್ಷನಾ ಸರ್? ಏನ್ ಹೇಳ್ತಾ ಇದ್ದೀರಾ? ಅನಾಥ ಹುಡುಗಿ 1 ಲಕ್ಷ ಎಲ್ಲಿಂದ ತರೋಕ್ ಸಾಧ್ಯ ಸರ್? ಹೌದಾ ಸರ್? ಚೆನ್ನಾಗಿ ಓದಿಸ್ತೀರಾ, ಒಳ್ಳೆ ಊಟ ಕೊಡ್ತೀರಾ, ಆದ್ರೂ 1 ಲಕ್ಷ ಇಲ್ಲ ಸರ್. ದುಡ್ಡು ಹೊಂದಿಸ್ಬಿಟ್ಟು ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ ಸರ್. ಒಂದು ಲಕ್ಷ? ಹಲೋ ಅಣ್ಣ, ನಮಸ್ತೆ ಅಣ್ಣ. ನಾನು ಪಾರ್ವತಮ್ಮ ಮಾತಾಡೋದು. ಅದು ಮನೆ ಕಡೆ ಸ್ವಲ್ಪ ಸಮಸ್ಯೆ. ಅಯ್ಯೋ, ಮಗಳಿಗೆ ಒಂದು ಜೀವನ ಸಿಕ್ಕಿರೋದೇ ಹೆಚ್ಚು. ಅವ್ರನ್ನೆಲ್ಲ ಹಣ ಕೇಳೋಕ್ಕಾಗತ್ತಾ ಅಣ್ಣ? ಅದು 1 ಲಕ್ಷದವರೆಗೂ ಬೇಕಾಗಿತ್ತು. ನಾನೇ ತೀರಿಸ್ತೀನಿ. ಅಯ್ಯೋ ಅಣ್ಣ, ಇಲ್ಲ ಅಂತ ಹೇಳಬೇಡಿ,
ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಅಣ್ಣ, ಹಲೋ ಹಲೋ. ಅಂತೂ ನನ್ನ ಸಾಕಾಗಕ್ಕೆ ರೆಡಿ ಆಗ್ಬಿಟ್ಟೇನೆ ಪಾರು. ನಾನು ಏನೇ ಮಾಡಲಿ, ನಿಮ್ಮ ತಾತ ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ. ಏನು ಮಾಡಲಿ ಹೇಳು? ಇತ್ತೀಚೆಗೆ ಯಾಕೋ ಅಪ್ಪ ಮನೇಲೇ ಇರೋದಿಲ್ವಲ್ಲ, ಎಲ್ಲೋಗಿರ್ತಾರೆ? ಮೋಸ್ಟ್ಲಿ ನಿಮ್ಮ ಅಪ್ಪ ಯಾಕೋ ತಗ್ಲಾಕೊಂಡಿರ್ಬೇಕು ಅನ್ಸುತ್ತೆ. ಏಯ್, ಒಳ್ಳೆ ತೈಲ್ ಪೈಲ್ ಥರ ಮಾತಾಡ್ತೀಯಲ್ಲ ನೀನು. ಮೊದಲ ತಟ್ಟೆ ಬಡಿಯೋದನ್ನು ನಿಲ್ಲಿಸು. ಮದುವೆ ಆಗಿರೋ ಗಂಡಸು ನೀನು, ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದನ್ನು ಕಲ್ತ್ಕೋ. ಗಂಡ್ಸಾಗ್ಬಿಟ್ರೆ ತಟ್ಟೆ ಬಡಿಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ಪಡ್ಸಮ್ಮ, ಶಾಂತಿ ಆಯ್ತೇನೆ, ಬೇಗ ಬಾ. ನೀನು ಕೂತ್ಕೋ ಬಾಮ್ಮ. ಅಲ್ಲಿ ಯಾಕಮ್ಮ ಕೂರ್ತಿದ್ಯಾ? ಇವನ್ ಪಕ್ಕಕ್ಕೆ ಬಾ. ಪರವಾಗಿಲ್ಲ ಮಾವ, ಇಲ್ಲೇ ಆರಾಮಾಗಿದೆ. ಏನಾಗಿದೆ ನಿಮ್ಮಿಬ್ಬರಿಗೆ? ಯಾಕಿಬ್ರು ಮಾತಾಡ್ತಾ ಇಲ್ವಲ್ಲ? ಅಯ್ಯೋ ಹಾಗೇನಿಲ್ಲ, ಚೆನ್ನಾಗೇ ಇದ್ದೀವಿ ಮಾವ. ತಗಡ್ ಥರ ಇದ್ದೀವಿ, ನಾವಿಬ್ರು ಮಾತಾಡಿಸ್ತಿಲ್ಲ. ಸೀನಿಯರ್ ನನ್ನ ಮೇಲೆ ಮುನಿಸ್ಕೊಂಡಿದ್ದಾರೆ, ಅದು ಆಫ್ಟರ್ ಆಲ್ ಒಂದು ಮೊಬೈಲ್ ವಿಷಯಕ್ಕೆ. ಮಾಮ್, 10 ವರ್ಷದಿಂದ ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ತನಕ ನೀನು ಯಾವ ಥರ ನನ್ನ ಮೊಬೈಲ್ ಮುಟ್ಟಿದ್ಯಾ? ಇಲ್ಲಪ್ಪ. ಡ್ಯಾಡ್, ಇವತ್ತಿನ ತನಕ ನೀವು ಯಾವ ಥರ ನನ್ನ ಮೊಬೈಲ್ ಯೂಸ್ ಮಾಡಿದ್ದೀರಾ? ಇಲ್ವೋ, ಮುಟ್ಟೋದ್ರೊಳ್ಳೆ ನಾಯಿ ಕಚ್ಚಿದವ್ರು ಆಡ್ದಾಗ ಆಡ್ತಿಲ್ಲ ನೀನು. ಇವತ್ತು ಅದನ್ನೇ ಮಾಡಿದ್ದು ಡ್ಯಾಡ್. ಅಷ್ಟಕ್ಕೆ ಫೀಲ್ ಆಗಿದ್ದಾರೆ. ನನ್ನ ಮೊಬೈಲಲ್ಲಿ ಫೋಟೋಸ್ ನೋಡ್ತಿದ್ರು, ಇನ್ನೂ ನೋಡ್ತೀನಿ ಅಂತಂದು. ನಾನು ಬೇಡ, ಹಾಗೆಲ್ಲ ನನ್ನ ಮೊಬೈಲ್ ಕೊಡೋಕ್ಕಾಗಲ್ಲ ಅಂದೆ. ಅಷ್ಟಕ್ಕೆ ಮುನಿಸ್ಕೊಂಬಿಟ್ರು. ನನ್ನ ಮೊಬೈಲಲ್ಲಿ ಏನೋ ಸೀಕ್ರೆಟ್ ಇಟ್ಬಿಟ್ಟಿದ್ದೀನಿ ಅಂತ ಡೌಟ್ ಇರಬೇಕು ನಿಮ್ಮ ಸೊಸೆಗೆ. ಡೌಟು ಅಂತ ಅಲ್ಲ ಮಾವ, ಸಿಂಪಲ್ ಆಗಿ ಮೊಬೈಲಲ್ಲಿ ಫೋಟೋ ನೋಡ್ತೀನಿ ಅಂದೆ. ಅಷ್ಟಕ್ಕೆ ಇವನೇ ಅದು ಪರ್ಸ್ನಲ್ಲು, ಹಾಗೆ ಹೀಗೆ ಅಂತ ಸೀರಿಯಸ್ ಆಗಿದ್ದು. ನಿಮ್ಗಿಂತ ಮೊಬೈಲೇ ಹೆಚ್ಚು ಅಂದಿದ್ದು ನಿಮ್ಮ ಮಗನೇ ಮಾವ. ಹ್ಞೂ ಮತ್ತೆ ಅಂದೆ. ನೀವೇನಾದ್ರು ಫೋಟೋಸ್ ನೋಡಬೇಕು ಅಂತ ಕೇಳಿದ್ದ ನಾನೇ ತೋರಿಸ್ತಿದ್ದೆ. ಅದನ್ನ ಬಿಟ್ಟು ಮೊಬೈಲೇ ಕೊಡು ಅಂದ್ರೆ ಕೊಟ್ರೆ ಏನು ತಪ್ಪಾಗ್ತಿತ್ತು? ನಾನೇ ತೋರಿಸಿದ್ದೆ ಏನು ಮುಳುಗೋಗ್ತಿತ್ತು? ಅದು ನನ್ನ ಪರ್ಸ್ನಲ್ ಅಂತ ಹೇಳಿದ್ಮೇಲೂ ಕೇಳಿದ್ರೆ ಬೇಜಾರಾಗಲ್ವಾ? ಏಯ್, ಗಂಡ ಹೆಂಡತಿ ಮಧ್ಯದಲ್ಲಿ ಅದೆಂಥದೋ ಪರ್ಸನಲ್ಲು. ಅವಳು ಕೇಳಿದ ತಕ್ಷಣ ನೀವು ಫೋನ್ ಕೊಟ್ಟಿದ್ದಿದ್ರೆ ಅವಳೇ ವಾಪಸ್ ಕೊಟ್ಟಿರ್ತಿದ್ಲು. ನೀನು ಮುಚ್ಚಿಡೋದಕ್ಕೆ ಟ್ರೈ ಮಾಡಿದ್ರೆ ಅದರೊಳಗೆ ಏನೋ ಇದೆ ಅಂತ ಅನ್ಸತ್ತಲ್ವಾ, ಅದಕ್ಕೆ ಅವಳು ಕೇಳಿದಾಳೆ. ಮುಚ್ಚಿಡಕ್ಕೆ ನನ್ನ ಮಗನ ಹತ್ರ ಏನು ಸೀಕ್ರೆಟ್ ಇದೆ? ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ರಹಸ್ಯ ಮುಚ್ಚಿಟ್ಕೊಳ್ಳೋಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆಯವ್ರ ರಹಸ್ಯ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ಏನಮ್ಮ ಶಾಲಿನಿ, ನನ್ನ ಮಗ ನಿನ್ನನ್ನು ಯಾವತ್ತಾದರೂ ನಿನ್ನ ಸೀಕ್ರೆಟ್ ಬಗ್ಗೆ ಕೇಳಿದಾನ? ಕೇಳಿ ಮಾಮ್, ತಲೆಗೆ ಹೋಗೋ ಥರ ಇನ್ನೊಂದ್ಸಲ ಸರಿಯಾಗಿ ಕೇಳಿ. ಮಾತಾಡಮ್ಮ. ನಮ್ಮ ಅಬ್ಬಿ ಯಾವತ್ತಾದರೂ ನಿನ್ನ ಸೀಕ್ರೆಟ್ ವಿಷಯದ ಬಗ್ಗೆ ಕೇಳಿದಾನ ತಾನಾಗೆ? ನಿನ್ನ ಪರ್ಸ್ನಲ್ ವಿಷಯ ವಿಚಾರಿಸಿದಾನ? ಹೋಗ್ಲಿ, ನಿನ್ನ ಹಳ ಕಥೆ ತಿಳ್ಕೊಳ್ಳೋ ಕುತೂಹಲ ತೋರಿಸಿದಾನ? ಮಾತಾಡಮ್ಮ. ಶಾಂತಿ,
ನೀನು ವಿಷಯನ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾ ಇದೀಯಾ? ಎಲ್ಲಿಗೂ ತಗೊಂಡೋಗ್ತಿಲ್ಲ ರೀ, ಇದೇ ವಿಷಯದಲ್ಲೇ ಇದ್ದೀನಿ. ಇವಳ ಸೀಕ್ರೆಟನ್ನು ಅವನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದಮೇಲೆ ಇವಳ ಪರ್ಸ್ನಲ್ ವಿಷಯಕ್ಕೆ ಇವಳು ಯಾಕೆ ತಲೆ ಹಾಕಬೇಕು? ಸಿಂಪಲ್ ಅಲ್ವಾ? ಅದನ್ನೇ ನಾನು ಹೇಳಿದ್ದು. ಅಷ್ಟಕ್ಕೆ ಮಾವ ಸೊಸೆ ಇಬ್ರು ಕ್ಯಾಸೆಟ್ ಹಾಕೊಳ್ತಿದ್ದಾರೆ. ರೀ ಶಾಲಿನಿ, ನನ್ನ ಪಾಲಿಸಿ ಇಷ್ಟೇ ಕಣ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಪರ್ಸನಲ್ ಅನ್ನೋ ಒಂದಾದ್ರೂ ವಿಷಯ ಇದ್ದೇ ಇರುತ್ತೆ. ಅದನ್ನ ಇನ್ನೊಬ್ರ ಹತ್ರ ಹೇಳಕ್ಕೂ ಹೋಗ್ಬಾರ್ದು, ಇನ್ನೊಬ್ರು ಪರ್ಸನಲ್ನ ಕೇಳಕ್ಕೂ ಹೋಗ್ಬಾರ್ದು. ಹಾಗೇನಾದ್ರೂ ಕೆದ್ಕಕ್ ಹೋದ್ರೆ ಈ ಮನ್ಸು ಸಂಬಂಧ ಎಲ್ಲ ಕೆಟ್ಟ ಕೆರ ಹಿಡ್ದೋಗುತ್ತೆ. ಗಾಟ್ ಇಟ್? ಟೆನ್ಷನ್ ಮಾಡ್ಕೋಬೇಡ ಕಣಮ್ಮ, ಅದರಿಂದ ನಿನಗೇ ತೊಂದರೆ ಆಗೋದು. ತೊಂದರೆ ಯಾವತ್ತೂ ಆಗೋಗಿದೆ ಮಾವ. ಅದು ಎಲ್ಲಿ ಮತ್ತೆ ರಿಪೀಟ್ ಆಗತ್ತೋ ಅಂತ ತುಂಬ ಭಯ ಆಗ್ತಿದೆ. ನನ್ನ ಹಳೆ ಕತೆನ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ಅನ್ನಿಸ್ತಿದೆ ಮಾವ. ಅಂದ್ರೆ ಹಿಂದೆ ನನ್ನ ಲೈಫಲ್ಲಿ ಏನೆಲ್ಲ ನಡೆದಿತ್ತು ಅದನ್ನ ನಾನು ಅಭಯ್ಗೆ ಹೇಳಬೇಕಾಗಿತ್ತು. ಅವತ್ತು ಅದನ್ನ ನಾನು ಹೇಳಕ್ ಹೋದಾಗ ಕೇಳೋ ಮನ್ಸಿರ್ಲಿಲ್ಲ ಅವನಿಗೆ. ಆಮೇಲೆ ಹೇಳಕ್ಕೆ ನೀವು ಬಿಡ್ಲಿಲ್ಲ. ಸಮಯ ನೋಡ್ಕೊಂಡು ನಾನೇ ಎಲ್ಲ ಹೇಳ್ತೀನಿ ಅಂದಿದ್ರಿ. ಆದ್ರೆ ಈಗ ನೀವು ಸುಮ್ಮನಾಗಿದ್ದೀರಾ. ಮುಂದೊಂದಿನ ಅಭಯ್ಗೆ ಈ ವಿಷಯ ಗೊತ್ತಾಗಿ ದೊಡ್ಡ ಅನಾಹುತ ಆಗುತ್ತೇನೋ ಅಂತ ತುಂಬಾ ಭಯ ಆಗ್ತಿದೆ ಮಾವ. ಹಾಗೆಲ್ಲ ಏನೂ ಆಗೋದಿಲ್ಲ ಕಣಮ್ಮ. ಏನು ಗೊತ್ತೇ ಇಲ್ವೇನೋ ನಮಗೆ ಅನ್ನೋ ಹಾಗೆ ನಾವು ಸುಮ್ಮನಿದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಸುಮ್ಮನಿರ್ಬೋದು, ಆದ್ರೆ ನನ್ನ ಮನಸ್ಸಾಕ್ಷಿ ಪ್ರತಿ ಸಲ ನಂಬಿಕೆ ವಿಷಯ, ರಹಸ್ಯದ ವಿಷಯ ಬಂದಾಗ್ಲೂ ನನ್ನ ಮನಸ್ಸು ಚುಚ್ಚಿ ಚುಚ್ಚಿ ಸಾಯಿಸುತ್ತೆ. ತುಂಬಾ ಹಿಂಸೆ ಆಗುತ್ತೆ. ದೇವ್ರಂತ ಹುಡುಗನ್ ಪಾದ ಮುಟ್ಟೋ ಯೋಗ್ಯತೆನೂ ನನ್ಗಿಲ್ಲ ಅಂತ ಅನ್ಸುತ್ತೆ. ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ಮಾವ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಗಿಡ್ಬಿಟ್ಟಿಯಾ ಕಣಮ್ಮ? ವಯಸ್ಸಲ್ಲಿ ನಿನಗಿಂತ ದೊಡ್ಡವನಾದ್ರೂ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಮನಸ್ಸಿನಿಂದ ಇದನ್ನೆಲ್ಲ ತೆಗೆದು ಹಾಕ್ಬಿಡು. ನಿನಗೆ ಕೈ ಮುಗಿತೀನಿ ಪ್ಲೀಸ್. ಮಾವ, ದಯವಿಟ್ಟು ನೀವು ಹೀಗೆ ಮಾತಾಡಬೇಡಿ. ಕಷ್ಟ ಆದ್ರೂ ಈ ವಿಷಯನ ನನ್ನ ಮನಸ್ಸಿಂದ ತೆಗ್ದಾಕ್ತೀನಿ. ಆದರೆ ಅಕಸ್ಮಾತ್ ನಾನು ಹೇಳೋಕ್ಕೂ ಮುಂಚೆ ಈ ವಿಷಯ ಅವನಿಗೆ ಗೊತ್ತಾದರೆ ಅವನ ಮುಂದೆ ನಾನು ಚೀಪ್ ಆಗ್ತೀನಿ ಅಂತ ಭಯ. ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ. ನೋಡಮ್ಮ, ನಿನ್ನ ಹಳೆ ಕಥೆಯ ಪೂರ್ತಿ ಸತ್ಯ ಗೊತ್ತಿರೋದು ನಿನಗೆ, ನಿನ್ನ ಬಿಟ್ಟರೆ ನನಗೆ, ಆ ಕಡೆ ನಿಮ್ಮ ತಾಯಿಗೆ. ನಾವು 3 ಜನ ನಮ್ಮ ಮನಸ್ಸಿಗೆ, ನಮ್ಮ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ರೆ ಈ ಸತ್ಯನ ಹೇಳೋದಿಕ್ಕೆ 4ನೇ ವ್ಯಕ್ತಿನೇ ಇರಲ್ವಲ್ಲ. ಅಭಯ್ಗೆ ಈ ಸತ್ಯ ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಹೇಳು? ಸಾಧ್ಯ ಇದೆ ಮಾವ. ಆ 4ನೇ ವ್ಯಕ್ತಿಯಿಂದನೇ ಸತ್ಯ ಗೊತ್ತಾಗುತ್ತೇನೋ ಅಂತ ಭಯ ಆಗ್ತಿದೆ. ಅಂದ್ರೆ ನನ್ನ ಹಳೆ ಕಥೆಲ್ ಬಂದಿದ್ದ ವ್ಯಕ್ತಿಯಿಂದನೇ ಅಭಯ್ಗೆಲ್ಲ ಸತ್ಯ ಗೊತ್ತಾಗ್ಬಿಟ್ರೆ? ಅದಕ್ಕೂ ಚಾನ್ಸ್ ಇಲ್ಲ ಕಣಮ್ಮ. ನಿನ್ನ ಹಳೆ ಹುಡುಗ ಡೆಲ್ಲಿಗೆ ಹೋಗಿ 8 ವರ್ಷ ಆಯ್ತಲ್ವಾ? ಇವಾಗ ಅವನು ಯಾವ ಸ್ಟೇಟಲ್ಲಿ, ಯಾವ ಸ್ಟೇಟಸ್ನಲ್ಲಿದ್ದಾನೋ ಯಾರಿಗೆ ಗೊತ್ತು ಹೇಳು? ನೋಡಮ್ಮ, ಅಂತ ಹುಡುಗರದೆಲ್ಲ ವಯಸ್ಸಿನ ಜೋಶು ಕಣಮ್ಮ. ಅದಾದ್ಮೇಲೆ ಅದನ್ನೆಲ್ಲ ಮರೆತು ಬಿಟ್ಟಿರ್ತಾರೆ. ಇವಾಗ ಅವನು ಯಾವುದೋ ಹುಡುಗಿ ಜೊತೆ ಮದುವೆ ಆಗಿ 2 ಮಕ್ಕಳು ಮಾಡ್ಕೊಂಡು ಎಲ್ಲೋ ಆರಾಮಾಗಿರ್ತಾನೆ. ಅಲ್ಲೆಲ್ಲೋ ಇರೋ ಹುಡುಗ ತನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ಇಲ್ಲಿಗೆ ನಿನ್ನನ್ನು ಹುಡುಕೊಂಡ್ಬಂದು ಅಭಯನ ಪರಿಚಯ ಮಾಡಿಕೊಂಡು ನಿನ್ನ ಹಳೆ ಕಥೆನೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಮಾವ. ಯಾಕೆಂದ್ರೆ ಆ ವ್ಯಕ್ತಿ ಈಗ ಇದೇ ಊರಲ್ಲಿದ್ದಾರೆ. ನನ್ನ ಗಂಡನ ಜೊತೆನಲ್ಲೇ ತಿರುಗಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗಿನ್ನೂ ಮದುವೆನೇ ಆಗಿಲ್ಲ.
ಹೇಳಮ್ಮ, ಇದರಲ್ಲಿ ಯಾವುದಾದ್ರೂ ಗೊತ್ತಾಗಕ್ಕೆ ಸಾಧ್ಯ ಇದೆಯಾ?